ನಮಸ್ಕಾರ. ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನವರಾತ್ರಿಯ 9 ದಿನಗಳಲ್ಲಿ ಯಾವ ದೇವಿಯ ಆರಾಧನೆಯನ್ನು ಯಾವ ದಿನದಂದು ಮಾಡ್ತೀವಿ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈಗ 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ನಾವು ಮಾಡ್ತೀವಿ. ಅದರ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶೈವಾಗಮ ಪ್ರವೀಣರು, ವೇದ ವಿಭೂಷಣರು, ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಓಂ ಸಿಂಹಾರೂಢಾಂ ಮಹಾಘೋರಾಂ ಚಂಡಮುಂಡ ವಿನಾಶಿನೀಂ ನಮಾಮಿ ಚಂದ್ರಘಂಟಾಖ್ಯಾಂ ದೇವಿ ಸರ್ವಾರ್ಥದಾಯಿನಿ. ನವರಾತ್ರಿಯ 3ನೇ ದಿನ ದೇವಿಯನ್ನು ನಾವು ಚಂದ್ರಘಂಟ ಎನ್ನುವಂತಹ ರೂಪದಲ್ಲಿ ಆರಾಧಿಸುವುದು ಸಂಪ್ರದಾಯವಾಗಿ ಬಂದಿದೆ. ಯಾರು ಈ ಚಂದ್ರಘಂಟ ಅಂತಂದರೆ, ಚಂದ್ರಘಂಟ ಶಬ್ದವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಂದು ಅರ್ಧಚಂದ್ರಾಕೃತಿಯ ಘಂಟೆಯನ್ನು ತನ್ನ ಶಿರಸ್ಸಿನಲ್ಲಿ ಮುಡಿದವಳು ಚಂದ್ರಘಂಟ. ಈ ದೇವಿ ಎಲ್ಲಿ ಕಂಡಳು ಮೊದಲಿಗೆ ಅಂತಂದರೆ, ಮಾರ್ಕಂಡೇಯ ಪುರಾಣ ಅಂತರ್ಗತವಾದಂತಹ ದೇವಿ ಮಹಾತ್ಮೆಯಲ್ಲಿ, ಅಂದರೆ ಈಗ ದುರ್ಗಾ ಸಪ್ತಶತಿ ಅಂತ ಹೇಳಿ ಎಲ್ಲರೂ ಪಾರಾಯಣ ಪುರಶ್ಚರಣಾದಿಗಳನ್ನೆಲ್ಲ ಮಾಡ್ಕೊಳ್ತಾರಲ್ಲ, ಆ ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿಯ ಮಧ್ಯದಲ್ಲಿ ಚಂಡ ಅನ್ನುವಂಥ ಒಬ್ಬ ಅಸುರನನ್ನು ಸಂಹಾರ ಮಾಡೋಕ್ಕೆ ಚಂದ್ರಘಂಟಾ ದೇವಿ ಬರ್ತಾಳೆ. ನಾವು ಅವಳನ್ನು ಚಾಮುಂಡ ಅಂತಲೂ ಸಹ ಕರೆಯುವುದುಂಟು. ಆ ಚಂದ್ರಘಂಟಾ ದೇವಿ ಯಾರು, ಹೇಗೆ ಬಂದಳು ಅನ್ನೋದನ್ನು ನಾವು ದುರ್ಗಾ ಸಪ್ತಶತಿಯಲ್ಲೇ ನೋಡ್ತಾ, ಈ ಶುಂಭ ನಿಶುಂಭರು ಅನ್ನುವಂತಹ ಇಬ್ಬರು ರಾಕ್ಷಸ ಸಹೋದರರ ಸೇವಕರಾದಂತಹ ಚಂಡಮುಂಡರು ಅನ್ನುವಂತಹ ಇನ್ನಿಬ್ಬರು ರಾಕ್ಷಸ ಸಹೋದರರು, ಇವರ ದಮನಾರ್ಥವಾಗಿ ದೇವಿ ಅವತಾರವನ್ನು ತಳೆದು ಬರ್ತಾಳೆ. ಆಗ ಈ ಚಂದ್ರಘಂಟ ಚಾಮುಂಡ ರೂಪವನ್ನು ತಗೊಂಡು ಆ ಚಂಡಾಸುರನನ್ನು ಸಂಹಾರ ಮಾಡ್ತಾಳೆ. ಇಂತಹ ಯಾವ ಚಂದ್ರಘಂಟಾ ದೇವಿ ಇದ್ದಾಳೋ ಇವಳು ಮಹಾಘೋರ. ಏಕೆಂದರೆ ಅಂತಹ ಮಹಾ ಅಸುರನ ಸಂಹಾರ ಮಾಡುವುದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ಘೋರ ರೂಪವನ್ನು ಪಡೆದು 10 ಕೈಗಳನ್ನು ಚಾಚಿ ಒಂದೊಂದರಲ್ಲೂ ಸಹ ವಿಶಿಷ್ಟವಾದಂತಹ ಆಯುಧಗಳನ್ನು ಹಿಡಿದು ಮಹಾ ಸೈನ್ಯವನ್ನೆಲ್ಲ, ಅಂದರೆ ರಾಕ್ಷಸ ಸೈನ್ಯವನ್ನೆಲ್ಲ ಸಹ ಸಂಹಾರ ಮಾಡ್ತಾ ಕಡೆಯಲ್ಲಿ ಚಂಡಾಸುರನ ತಲೆಯನ್ನು ಕತ್ತರಿಸಿ ಚಾಮುಂಡ ಅಂತ ಹೇಳಿ ಹೆಸರನ್ನು ಪಡಿತಾಳೆ. ಚಾಮುಂಡಾಂಬೆಯನ್ನು ನಾವು ಮೈಸೂರಿನಲ್ಲೂ ಸಹ ನೋಡ್ತೇವೆ. ಇದಲ್ಲದೆ ಉತ್ತರ ಭಾರತದಲ್ಲಿ ಸಾಕಷ್ಟು ಚಾಮುಂಡ ಅಂತ ಹೆಸರಿನಿಂದಲೇ ಸಹ ಕರೆಯುವುದುಂಟು. ಉತ್ತರ ಭಾರತದಲ್ಲಿ ದೇವಿಯ ಆರಾಧನೆ ತುಂಬ ಜೋರಾಗಿ ನಡೆಯುತ್ತೆ. ಚಾಮುಂಡ ಮಾತಾ ಅಂತ ಹೇಳಿ ಕರೀತಾರೆ. ಅಲ್ಲದೆ ದಕ್ಷಿಣ ಭಾರತಕ್ಕಿಂತಲೂ ಸಹ ಉತ್ತರ ಭಾರತದಲ್ಲಿ ಚಂಡೀ ಸಪ್ತಶತಿಯ ಪುರಶ್ಚರಣ ಪಾರಾಯಣಾದಿಗಳು ಹೆಚ್ಚಾಗಿ ನಡೆಯುತ್ತೆ. ಯಾಕೆ ಅಂದರೆ ಈ ಚಂಡನನ್ನು ಸಂಹಾರ ಮಾಡಿದಂತಹ ಚಾಮುಂಡಿಯ ಉಪಾಸನಾ ಪೂರ್ವಕವಾದಂತಹ ಪೂಜೆ ಅಂತ ಹೇಳಿ ಅಂತ. ಯಾವ ಚಾಮುಂಡಿ ಇದ್ದಾಳೋ ಅವಳೇ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ. ನಾವು ನೋಡೇ ಇರ್ತೇವೆ ಎಲ್ಲರೂ ಸಹ. ನಮ್ಮ ನಾಡದೇವತೆ, ಅವಳ ಆರಾಧನೆ ನಾವು ಈ ನವರಾತ್ರಿಯ 3ನೇ ದಿನ ಮನೆಯಲ್ಲಿ ಮಾಡಿಕೊಳ್ತೇವೆ. ಹಾಗಾದರೆ ಈ ಚಾಮುಂಡಾಂಬೆಗೆ ನಾವು ಇಷ್ಟವಾದಂತಹ ಯಾವ ನೈವೇದ್ಯವನ್ನು ಮಾಡಬೇಕು ಅಂದರೆ, ಅನ್ನ, ಶುದ್ಧ ಅನ್ನಕ್ಕೆ ಘೃತ ಅಂದರೆ ತುಪ್ಪವನ್ನು ಮೇಲೆ ಹಾಕಿ ಅದರ ನೈವೇದ್ಯವನ್ನು ಮಾಡೋದು ಚಾಮುಂಡಾಂಬೆಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನೀಲವರ್ಣದ ವಸ್ತ್ರ ಧರಿಸಿ ನೀಲ ಪುಷ್ಪಗಳು ಮತ್ತು ಕೆಂಪನೆಯ ಪುಷ್ಪಗಳಿಂದ ಇವುಗಳನ್ನು ಆರಾಧನೆ ಮಾಡುವಂಥದ್ದು ಹಿಂದಿನವರ ವಾಡಿಕೆ. ಇದರಂತೆ ನಾವು ಚಾಮುಂಡಾಂಬೆಯ ಅಂದರೆ ಈ ಚಂದ್ರಘಂಟಾ ದೇವಿಯ ಪೂಜಾರಾಧನೆಗಳನ್ನು ಮಾಡಿಕೊಂಡು ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ.